ಸ್ಟೂಡೆಂಟ್ಸ್, ನಿನ್ನೆ ನಾವು ಜಾವಾಸ್ಕ್ರಿಪ್ಟಲ್ಲಿ ಯಾವ ರೀತಿಯಲ್ಲಿ ನಾವು ಫಾರ್ಮ್ಸನ್ನು ಕ್ರಿಯೇಟ್ ಮಾಡ್ಬೋದು, ಬೇರೆ ಬೇರೆ ಕಂಟ್ರೋಲ್ಸನ್ನು ನಾವು ಆ್ಯಡ್ ಮಾಡಿ ಹೇಗೆ ಆ ಕಂಟ್ರೋಲ್ಸಿಗೆ ಕೋಡಿಂಗನ್ನು ಬರಿಬೋದು, ಹೇಗೆ ಅದರಲ್ಲಿ ರೀಡ್ ಮತ್ತು ರೈಟ್ ಮಾಡ್ಬೋದು. ಕಂಟ್ರೋಲ್ಸಲ್ಲಿ ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಯಾವುದೇ ಕಂಟ್ರೋಲ್ಸಲ್ಲಿ ಆಬ್ಜೆಕ್ಟ್ಸಲ್ಲಿ ನಾವು ಡಾಟಾ ರೀಡ್ ಹೇಗೆ ಮಾಡೋದು ಮತ್ತು ಡಾಟಾವನ್ನು ರೈಟ್ ಹೇಗೆ ಮಾಡೋದು ಅಂತ ನೋಡಿದೆವು. ಇವತ್ತು ನಾವು ಫಾರ್ಮ್ಸಲ್ಲಿ ವಿ ಬಿ ಎದಲ್ಲಿ ಯಾವ ರೀತಿಯಲ್ಲಿ ಫಾರ್ಮ್ಸನ್ನು ಕ್ರಿಯೇಟ್ ಮಾಡ್ಬೋದು ಮತ್ತು ಆ ಫಾರ್ಮ್ಸಿನ ಏನು ನೀವು ಕಂಟ್ರೋಲ್ಸನ್ನು ಯೂಸ್ ಮಾಡ್ತೀರಿ, ಏನು ನೀವು ಆಬ್ಜೆಕ್ಟ್ಸನ್ನು ಯೂಸ್ ಮಾಡ್ತೀರಿ ಫಾರ್ಮ್ಸ್ ವಿಂಡೋನಲ್ಲಿ, ಅದಕ್ಕೆ ಯಾವ ರೀತಿಯಲ್ಲಿ ಪ್ರೋಗ್ರಾಮ್ ಕೋಡಿಂಗನ್ನು ಮಾಡ್ಬೋದು ಹೇಳಿ ನಾವು ನೋಡುವ. ಇವಾಗ ನಾನೊಂದು ಸಿಂಪಲ್ ಫಾರ್ಮನ್ನು ಯೂಸ್ ಮಾಡಿದ್ದೇನೆ. ಈ ರೀತಿ ನೀವೊಂದು ಫಾರ್ಮನ್ನು ಕ್ರಿಯೇಟ್ ಮಾಡಿ, ನಾವೀಗ ವಿಜುವಲ್ ಬೇಸಿಕಲ್ಲಿ ಸಿಂಪಲ್ ಒಂದು 2 ನಂಬರ್ಸನ್ನು ಎಂಟ್ರಿ ಮಾಡಿ, ಆ ನಂಬರ್ಸನ್ನು ಆ್ಯಡ್ ಮಾಡಿ, ಮೈನಸ್, ಮಲ್ಟಿಪ್ಲೈ, ಡಿವೈಡ್, ಮಾಡ್ಯುಲಸ್, ಪವರ್ ಇದನ್ನೆಲ್ಲ ನೋಡೋದು ಯಾವ ರೀತಿಯಲ್ಲಿ. ನಾನೀಗ ಈ ರೀತಿ ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ವಿ ಬಿ ಎದಲ್ಲಿ ಫಾರ್ಮು ಕ್ರಿಯೇಟ್ ಮಾಡಿ ನಾನು ಈ ಎಲ್ಲ ಕಂಟ್ರೋಲ್ಸನ್ನು ನಾನು ಕ್ರಿಯೇಟ್ ಮಾಡಬೇಕು. ಸೊ ಕಂಟ್ರೋಲ್ಸ್ ಇದರಲ್ಲಿ ಯಾವುದೆಲ್ಲ ಕಂಟ್ರೋಲ್ಸ್ ಇದೆ ನೋಡಿ. ಈ 3 ಟೆಕ್ಸ್ಟ್ ಬಾಕ್ಸಸ್, ಲೇಬಲ್ ಬಾಕ್ಸಸ್ ಇದೆ, ಲೇಬಲ್ಸ್, ಇದು ಲೇಬಲ್, ಇದು ಲೇಬಲ್, ಇದು ಲೇಬಲ್. ಈ ಲೇಬಲ್ಸ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದರೆ, ಜಸ್ಟ್ ಯೂಸರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಏನು ನೀವು ಇನ್ಫಾರ್ಮೇಷನ್ ಕೊಡ್ತೀರಿ ಅದನ್ನು ನಾವು ಲೇಬಲ್ಸ್ ಯೂಸ್ ಮಾಡಿ ಕೊಡೋದು. ಇವಾಗ ನನಗೆ ಇಲ್ಲಿ ಒಂದು ಬರೀ ಟೆಕ್ಸ್ಟ್ ಬಾಕ್ಸನ್ನು ಕೊಟ್ಟು ಬಿಟ್ಟರೆ ನನಗೆ ಗೊತ್ತಾಗೋದಿಲ್ಲ, ಬೇರೆಯವರಿಗೆ ಅದರಲ್ಲಿ ಏನು ಕೊಡಬೇಕು ಗೊತ್ತಾಗೋದಿಲ್ಲ. ಯಾರು ಪ್ರೋಗ್ರಾಮ್ ಬರೀತಾರೆ ಅವರಿಗೆ ಗೊತ್ತಿರ್ತದೆ ಏನು ಮಾಡಬೇಕು ಅಂತ ಹೇಳಿ, ಸೊ ಆದರೆ ಯೂಸರಿಗೆ ಗೊತ್ತಾಗಿರುವುದಿಲ್ಲ. ಸೊ ನಾವು ಆ ಟೆಕ್ಸ್ಟ್ ಬಾಕ್ಸ್ಗೆ ಏನು ಇನ್ಫಾರ್ಮೇಷನ್ ನಾವು ಕೊಡ್ತೇವೆ, ಏನು ಆ ಟೆಕ್ಸ್ಟ್ ಬಾಕ್ಸಲ್ಲಿ ಕೊಡಬೇಕು ಅದನ್ನು ನಾವು ಲೇಬಲನ್ನು ಕೊಟ್ಟು ನಾವು ಅವರಿಗೆ ಇನ್ಫಾರ್ಮ್ ಮಾಡೋದು. ಸೊ ನಮಗೆ ಸಹ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಇವಾಗ ಈ ಟೆಕ್ಸ್ಟ್ ಬಾಕ್ಸಲ್ಲಿ ನನಗೆ ಒಂದು ನಂಬರ್ ಕೊಡಬೇಕು, ಒಂದು ನಂಬರ್, ಎಂಟರ್ ಎ ನಂಬರ್. ಈ ಟೆಕ್ಸ್ಟ್ ಬಾಕ್ಸಲ್ಲಿ ಇನ್ನೊಂದು ನಂಬರ್, ಎಂಟರ್ ಅನದರ್ ನಂಬರ್, ಇನ್ನೊಂದು ನಂಬರನ್ನು ಕೊಡೋದು. ನಾನು ಏನು ನಂಬರ್ ಕೊಟ್ಟಿದ್ದೇನೆ ಅದರದ್ದು ರಿಸಲ್ಟ್, ಅಥವಾ ನಾನು ಏನು ಡಿಸೈರ್ಡ್ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದೇನೆ ಅದರದ್ದು ರಿಸಲ್ಟ್ ನನಗೆ ಈ ಟೆಕ್ಸ್ಟ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಈ 3 ಟೆಕ್ಸ್ಟ್ ಬಾಕ್ಸಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಾನು ಇಷ್ಟು ಬಟನ್ಸನ್ನು ಯೂಸ್ ಮಾಡಿದ್ದೇನೆ. ಬಟನ್ಸ್, ದೀಸ್ ಆರ್ ಆಲ್ ಬಟನ್ಸ್. ದೀಸ್ ಆರ್ 3 ಲೇಬಲ್ ಬಾಕ್ಸಸ್, ದೀಸ್ ಆರ್ ಆಲ್ 3 ಟೆಕ್ಸ್ಟ್ ಬಾಕ್ಸಸ್ ಆ್ಯಂಡ್ ದೀಸ್ ಆಲ್ ದ ಬಟನ್ಸ್. ಈ ಬಟನ್ಸಲ್ಲಿ ನಾನು ನ್ಯೂ ನಂಬರ್ ಅಂತೇಳಿ ಒಂದು ಬಟನ್ ಕೊಟ್ಟಿದ್ದೇನೆ. ಸೊ ನನಗೆ ರಿಪೀಟೆಡ್ ಆಗಿ ಈ ಫಾರ್ಮನ್ನು ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ, ರಿಸಲ್ಟ್ ಫೈಂಡ್ ಮಾಡಬೇಕಿದ್ರೆ ರಿಪೀಟೆಡ್ ಆಗಿ ಒಂದು ಸಲ ಅಲ್ಲ 2-3 ಸಲ ಮಾಡಬೇಕಿದ್ರೆ ನಾನು ಈ ನ್ಯೂ ನಂಬರ್ ಬಟನನ್ನು ಯೂಸ್ ಮಾಡ್ತೇನೆ. ಮತ್ತು ನನಗೆ ಏನು ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಇದೆ ಅದು ಮಾಡಲಿಕ್ಕೆ ಈಚ್ ಆಪರೇಷನಿಗೆ ಈಚ್ ಬಟನನ್ನು ನಾನು ಯೂಸ್ ಮಾಡಿದ್ದೇನೆ. ಆ್ಯಡ್, ಮೈನಸ್, ಮಲ್ಟಿಪ್ಲೈ, ಡಿವೈಡ್, ಮಾಡ್ಯುಲಸ್, ಪವರ್ ಅಂತ ಹೇಳಿದರೆ, ನಾನು ಆ್ಯಡನ್ನು ಮಾಡಿದಾಗ ನನಗೆ ಈ ನಂಬರ್ 2 ಆ್ಯಡ್ ಮಾಡಿ, ನಾನು ಎಂಟ್ರಿ ಮಾಡಿದ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರನ್ನು ಆ್ಯಡ್ ಮಾಡಿ ಇಲ್ಲಿ ರಿಸಲ್ಟ್ ಡಿಸ್ಪ್ಲೇ ಮಾಡ್ತದೆ. ಅದೇ ರೀತಿ ಉಳಿದ ಆಪರೇಷನ್ಸ್. ಸಪೋಸ್ ನನಗೆ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಆಯಿತು, ಫಾರ್ಮನ್ನು ಕ್ಲೋಸ್ ಮಾಡಬೇಕಿದ್ರೆ ಕ್ಲೋಸ್ ಬಟನನ್ನು ಯೂಸ್ ಮಾಡೋದು. ಇವಾಗ ಈ ರೀತಿ ಫಾರ್ಮನ್ನು ನೀವಾಗಿ ಪ್ರಿಪೇರ್ ಮಾಡಬೇಕು. ಫಾರ್ಮ್ ವಿಂಡೋದಲ್ಲಿ ನಾನು ಹೇಗೆ ಅಂತ ಲಾಸ್ಟಿಗೆ ಹೇಳ್ತೇನೆ. ಫಾರ್ಮ್ ವಿಂಡೋದಲ್ಲಿ ಪ್ರಿಪೇರ್ ಮಾಡಬೇಕು ನೀವಾಗಿ. ಏನೆಲ್ಲ ಕಂಟ್ರೋಲ್ಸ್ ಬೇಕು ನಾನೀಗ ಹೇಳಿದೆ. 3 ಲೇಬಲ್ಸ್ ಬೇಕು, 3 ಟೆಕ್ಸ್ಟ್ ಬಾಕ್ಸಸ್ ಬೇಕು, ಇದೆಲ್ಲ ಬಟನ್ಸ್ ಬೇಕು. ಇದನ್ನೆಲ್ಲ ನೀವು ಪ್ಲೇಸ್ ಮಾಡಬೇಕು ಫಾರ್ಮಲ್ಲಿ. ಮತ್ತು ಅದರದ್ದು ಪ್ರಾಪರ್ಟೀಸನ್ನು ಚೇಂಜ್ ಮಾಡಬೇಕು. ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಅಂತ ನಿಮಗೆ ಆ ವಿಂಡೋದಲ್ಲಿ ಒಂದು ಪ್ರಾಪರ್ಟಿ ವಿಂಡೋ ಇರ್ತದೆ. ಪ್ರಾಪರ್ಟೀಸ್ ವಿಂಡೋ ಮೀನ್ಸ್ ಪ್ರತಿಯೊಂದು ಕಂಟ್ರೋಲ್ಸಿನ ಲೇಬಲ್ಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಕಮಾಂಡ್ ಬಟನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕಂಟ್ರೋಲ್ ನೀವು ಯೂಸ್ ಮಾಡಿದರೆ ಸಹ ಆ ಪ್ರತಿಯೊಂದು ಕಂಟ್ರೋಲಿಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಇರ್ತದೆ. ಈಗ ನಾನು ಈ ಲೇಬಲಿಗೆ ಹೇಳೋದಾದರೆ, ನಾನು ಈ ಲೇಬಲಿಗೆ ಸೈಜ್ ಕೊಟ್ಟಿದ್ದೇನೆ, ಹೈಟ್ ಕೊಟ್ಟಿದ್ದೇನೆ, ವಿಡ್ತ್ ಕೊಟ್ಟಿದ್ದೇನೆ, ಪ್ಲಸ್ ಅದರಲ್ಲಿ ನಾನು ಟೈಪ್ ಮಾಡಿದ ಟೆಕ್ಸ್ಟಿಗೆ ಕಲರ್ ಕೊಟ್ಟಿದ್ದೇನೆ, ಸೈಜ್ ಕೊಟ್ಟಿದ್ದೇನೆ, ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ದೇನೆ. ಇದು ಎಲ್ಲ ಪ್ರಾಪರ್ಟೀಸ್ ಆಫ್ ಬಾರ್ಡರ್ ಕೊಟ್ಟಿದ್ದೇನೆ. ಇದೆಲ್ಲ ಪ್ರಾಪರ್ಟೀಸ್ ಆಫ್ ಎ ಆಬ್ಜೆಕ್ಟ್ ಅಥವಾ ಕಂಟ್ರೋಲ್. ಸೊ ಆ ಪ್ರಾಪರ್ಟೀಸನ್ನು ನಿಮಗೆ ಚೇಂಜ್ ಮಾಡಬೇಕಿದ್ರೆ, ಇಲ್ಲಿ ನಾನು ಈ ವಿಂಡೋದಲ್ಲಿ ಏನು ಮಾಡಿದ್ದೇನೆ, ನಾನು ಈಗ ನನಗೆ ಬೇಕಾದಾಗೆ ನಾನು ಚೇಂಜ್ ಮಾಡಿದ್ದೇನೆ. ಐ ಕ್ಯಾನ್ ಚೇಂಜ್ ವಿದೌಟ್ ಯೂಸಿಂಗ್ ದ ಫಾರ್ಮ್.
ಫಾರ್ಮ್ ಯೂಸ್ ಮಾಡಿ ನಿಮಗೆ ಈ ರೀತಿ ಚೇಂಜಸ್ ಮಾಡಬೇಕಿದ್ರೆ ವಿ ಹ್ಯಾವ್ ಟು ಚೇಂಜ್ ದ ಪ್ರಾಪರ್ಟೀಸ್. ಆ ಪ್ರಾಪರ್ಟೀಸಲ್ಲಿ ನಾನು ಎಲ್ಲ ಪ್ರಾಪರ್ಟೀಸನ್ನು ಇಲ್ಲಿ ನಾನು ಕೊಟ್ಟಿಲ್ಲ, ಬರೀ ಇಂಪಾರ್ಟೆಂಟ್ ಇದ್ದ ಪ್ರಾಪರ್ಟೀಸನ್ನು ಮಾತ್ರ ಕೊಟ್ಟಿದ್ದೇನೆ. ಯಾವುದು ನೀವು ಕಂಪಲ್ಸರಿಯಾಗಿ ಚೇಂಜ್ ಮಾಡಬೇಕು ಅದನ್ನು ಮಾತ್ರ ನಾನಿಲ್ಲಿ ಕೊಟ್ಟಿದ್ದೇನೆ. ಈ ಕಲರ್, ಬ್ಯಾಕ್ಗ್ರೌಂಡ್ ಕಲರ್, ಟೆಕ್ಸ್ಟ್ ಕಲರ್ ಅದು ಎಲ್ಲ ನಿಮ್ಮ ಆಪ್ಷನ್. ನಿಮಗೆ ಬೇಕಿದ್ದರೆ ಚೇಂಜ್ ಮಾಡೋದು, ಇಲ್ಲದಿದ್ದರೆ ಚೇಂಜ್ ಮಾಡದೇ ಇರ್ಬೋದು. ನಿಮಗೆ ಚೆಂದ ಕಾಣಬೇಕು ನಿಮ್ಮ ಫಾರ್ಮ್ ಆದರೆ ನೀವು ಈ ಕಲರಿಂಗ್ಸದ್ದು ಫಾರ್ಮ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಟೆಕ್ಸ್ಟ್ ಸೈಜ್, ಟೆಕ್ಸ್ಟ್ ಕಲರ್, ಟೆಕ್ಸ್ಟಿದ್ದು ಪ್ಯಾಟರ್ನು, ಯಾವ ರೀತಿಯಲ್ಲಿ ಬಾಕ್ಸಲ್ಲಿ ಕಲರ್ ಬರಬೇಕು ಅದು ಎಲ್ಲ ನೀವು ನಿಮ್ಮ ವಿಶ್ ಯಾವ ರೀತಿ ಬೇಕೋ ಆ ರೀತಿ ಮಾಡೋದು. ಆದರೆ ಇಲ್ಲಿ ನಾನು ಕೆಲವು ಪ್ರಾಪರ್ಟೀಸ್ ಕೊಟ್ಟಿದ್ದೇನೆ. ಈ ಪ್ರಾಪರ್ಟೀಸನ್ನು ನೀವು ಕಂಪಲ್ಸರಿಯಾಗಿ ಚೇಂಜ್ ಮಾಡಲಿಕ್ಕೆ ಇದೆ. ಸೊ ಈಗ ಟೆಕ್ಸ್ಟ್ ಬಾಕ್ಸ್ 1 ಇದು ನಾನು ಟೆಕ್ಸ್ಟ್ ಬಾಕ್ಸ್ 1 ಫಸ್ಟ್ 1 ಎಂಟರ್ ಎ ನಂಬರ್ ಅಂತ ಕೊಟ್ಟದ್ದು ಟೆಕ್ಸ್ಟ್ ಬಾಕ್ಸ್ 1. ಅದಕ್ಕೆ ನಾನು ಕ್ಯಾಪ್ಷನ್, ಈಗ ಆಬ್ಜೆಕ್ಟ್ ಅಂತ ಹೇಳಿದರೆ ಯಾವುದು ಕಂಟ್ರೋಲ್ ನೀವು ಯೂಸ್ ಮಾಡಿದಿರಿ ದಟ್ ಈಸ್ ಆಬ್ಜೆಕ್ಟ್. ಕ್ಯಾಪ್ಷನ್ ಅಂತ ಹೇಳಿದರೆ ಇದರ ಮೇಲೆ ಡಿಸ್ಪ್ಲೇ ಆಗಿ ಇರುವಂಥ ಟೆಕ್ಸ್ಟ್, ಇದರ ಮೇಲೆ ಏನು ನಿಮಗೆ ಟೆಕ್ಸ್ಟ್ ಡಿಸ್ಪ್ಲೇ ಆಗಬೇಕು ದಟ್ ಈಸ್ ಕ್ಯಾಪ್ಷನ್. ನೆಕ್ಸ್ಟ್ ನೇಮ್ ಅಂತ ಹೇಳಿದರೆ ಆ ಟೆಕ್ಸ್ಟ್, ಆ ಬಾಕ್ಸ್, ಆ ಕಂಟ್ರೋಲಿಗೆ ಏನು ಹೆಸರು ಕೊಟ್ಟಿದ್ದೀರಿ ಆ ಹೆಸರು ಯಾಕೆ ಕೊಡೋದು ಅಂತ ಹೇಳಿದರೆ ನೆಕ್ಸ್ಟ್ ನಿಮಗೆ ಕೋಡಿಂಗ್ ಮಾಡುವಾಗ ಆ ಬಾಕ್ಸಿದ್ದು ವ್ಯಾಲ್ಯೂವನ್ನು ಯೂಸ್ ಮಾಡಬೇಕಿದ್ರೆ ಅಥವಾ ಆ ಬಾಕ್ಸಲ್ಲಿ ಇರುವಂಥ ಡಾಟಾವನ್ನು ನಿಮಗೆ ಯೂಸ್ ಮಾಡಬೇಕಿದ್ರೆ ಅಥವಾ ರೀಡ್ ಮಾಡಬೇಕಿದ್ರೆ ಅಥವಾ ಕ್ಯಾಲ್ಕ್ಯುಲೇಟ್ ಮಾಡಬೇಕಿದ್ರೆ ಆವಾಗ ನಾವು ಈ ನೇಮನ್ನು ರೆಫರ್ ಮಾಡೋದು. ಸೊ ಇವಾಗ ಟೆಕ್ಸ್ಟ್ ಬಾಕ್ಸ್ 1 ನಾನು ಇದು ಯೂಸ್ ಮಾಡಿದ್ದೇನೆ. ಅದಕ್ಕೆ ನಾನು ಕ್ಯಾಪ್ಷನ್ ಕೊಡಲಿಕ್ಕಿಲ್ಲ, ಮೀನ್ಸ್ ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಡಿಸ್ಪ್ಲೇ ಆಗಲಿಕ್ಕಿಲ್ಲ ಫಾರ್ಮ್ ರನ್ ಮಾಡುವಾಗ. ಬರೀ ಉಳಿದ ಎಲ್ಲ ಬಾಕ್ಸಸಲ್ಲಿ ನಿಮಗೆ ಟೆಕ್ಸ್ಟ್ ಇದೆ ನೋಡಿ, ಇದು ಎಂಟಿ ಇದೆ. ಸೊ ಅದರಿಂದ ಕ್ಯಾಪ್ಷನ್ ಅಂತ ಹೇಳಿದರೆ ಆ ಬಾಕ್ಸಿನ ಮೇಲೆ, ಆ ಕಂಟ್ರೋಲ್ನ ಮೇಲೆ ಏನು ನಿಮಗೆ ಡಿಸ್ಪ್ಲೇ ಮಾಡಬೇಕು ಅದು ಯೂಸರಿಗೆ ಅರ್ಥ ಆಗಲಿಕ್ಕೆ, ಸೊ ಅದು ಕ್ಯಾಪ್ಷನ್. ಬಟ್ ಈ ಟೆಕ್ಸ್ಟ್ ಬಾಕ್ಸಸ್ಸಿಗೆ ಏನೂ ನಿಮಗೆ ಡಿಸ್ಪ್ಲೇ ಆಗಿ ಇಲ್ಲ, ಸೊ ಅದರಿಂದ ಮೂರು ಟೆಕ್ಸ್ಟ್ ಬಾಕ್ಸಸ್ಸಿಗೆ ಏನೂ ಕ್ಯಾಪ್ಷನ್ಸ್ ಇಲ್ಲ. ನೆಕ್ಸ್ಟ್ ನೇಮ್ ನಾನು ಫಸ್ಟ್ ಟೆಕ್ಸ್ಟ್ ಬಾಕ್ಸಿಗೆ TXTNO1 ಅಂತ ಕೊಟ್ಟಿದ್ದೇನೆ. ನೋಡಿ, ಪ್ರತಿಯೊಂದು ಆಬ್ಜೆಕ್ಟಿಗೆ ಅದರದ್ದೇ ಆದ ಪ್ರಿಸಿಡಿಂಗ್ಸ್ ಇರ್ತದೆ, 3 ಲೆಟರ್ಸ್ ಇದ್ದು ಇನಿಷಿಯಲ್ಸ್. ನೋಡಿ, ಕಮಾಂಡ್ ಬಟನಿಗೆ CMD ಇರ್ತದೆ, ಟೆಕ್ಸ್ಟ್ ಬಾಕ್ಸಸ್ಸಿಗೆ TXT ಇರ್ತದೆ. ಲೇಬಲ್ ಬಟನಿಗೆ ನೀವು ಕೊಟ್ಟರೆ ನೇಮನ್ನು, ಲೇಬಲ್ ಬಟನಿಗೆ ನಾನು ಕೊಡಲಿಲ್ಲ, ಅದು ಯೂಸ್ ಇಲ್ಲ ಲೇಬಲ್ ಬಟನಿಗೆ ನೇಮ್ ಕೊಡೋದು. ಸೊ ಲೇಬಲ್ ಬಟನಿಗೆ ನೇಮ್ ಕೊಟ್ಟರೆ LBL, ಫಾರ್ಮಿಗೆ ಕೊಟ್ಟರೆ FRM. ಈ ರೀತಿ ನಿಮಗೆ ಇನಿಷಿಯಲ್ 3 ಲೆಟರ್ಸ್ ಇರ್ತದೆ, ಅದಕ್ಕೆ ಪ್ರಿಸಿಡಿಂಗ್ಸ್ ಮಾಡಲಿಕ್ಕೆ. ಮತ್ತೆ ನೀವು ನಿಮಗೆ ಬೇಕಾದ ಹೆಸರನ್ನು ಕೊಡೋದು, ಎಷ್ಟು ಉದ್ದ ಸಹ ಕೊಡ್ಬೋದು ಹೆಸರು. ಸೊ ಆದಷ್ಟು ನಾವು ಸಣ್ಣದು ಕೊಟ್ಟರೆ ನಮಗೆ ಕೋಡಿಂಗ್ ಮಾಡುವಾಗ ಈಸಿ ಆಗ್ತದೆ. ಸೊ ನಾನು ಫಸ್ಟ್ ಟೆಕ್ಸ್ಟ್ ಬಾಕ್ಸಿಗೆ TXTNO1 ಅಂತ ಕೊಟ್ಟಿದ್ದೇನೆ, ನಂಬರ್ 1. ಸೆಕೆಂಡ್ ಟೆಕ್ಸ್ಟ್ ಬಾಕ್ಸಿಗೆ TXTNO2 ಕೊಟ್ಟಿದ್ದೇನೆ. ಥರ್ಡ್ ಟೆಕ್ಸ್ಟ್ ಬಾಕ್ಸಿಗೆ TXTRES ಅಂತ ಕೊಟ್ಟಿದ್ದೇನೆ. ಈ 3 ಟೆಕ್ಸ್ಟ್ ಬಾಕ್ಸಿದ್ದು ಹೆಸರು TXTNO1, TXTNO2, TXTRES. ಸೊ ನೆಕ್ಸ್ಟ್ ನಾನು ಏನು ಮಾಡಿದ್ದೇನೆ, ನನಗೆ ಲೇಬಲ್ಸ್ ಕ್ಯಾಲ್ಕುಲೇಷನ್ಗೆ ಬರೋದಿಲ್ಲ, ಅದು ನಮ್ಮ ರೆಫರೆನ್ಸಿಗೆ ಮಾತ್ರ. ಕಮಾಂಡ್ ಬಟನ್ಸಿಗೆ ನಾನು ಪ್ರತಿಯೊಂದು ಕಮಾಂಡ್ ಬಟನ್ಸಿಗೆ ಕ್ಯಾಪ್ಷನ್, ಅದರ ಮೇಲೆ ನನಗೇನು ಡಿಸ್ಪ್ಲೇ ಆಗಿದೆ ದಟ್ ಈಸ್ ದ ಕ್ಯಾಪ್ಷನ್. ನ್ಯೂ ನಂಬರ್, ಅದಕ್ಕೆ ನಾನು ಕ್ಯಾಪ್ಷನ್ ಈ ರೀತಿ ಕೊಟ್ಟಿದ್ದೇನೆ. ನಾನು ಈ ಕ್ಯಾಪ್ಷನ್ ಚೇಂಜ್ ಮಾಡಿದರೆ ಅಲ್ಲಿ ಕೂಡ ಅದು ಚೇಂಜ್ ಆಗ್ತದೆ. ಅದಕ್ಕೆ ನಾನು ಹೆಸರು ನೇಮ್ CMD ನ್ಯೂ ಅಂತ ಕೊಟ್ಟಿದ್ದೇನೆ. ಅದೇ ರೀತಿ ಕ್ಲೋಸ್ ಬಟನಿಗೆ ನಾನು CMD ಎಂಡ್ ಅಂತ ಕೊಟ್ಟಿದ್ದೇನೆ, ಆದರೆ ಅದಕ್ಕೆ ಕ್ಯಾಪ್ಷನ್ ಕ್ಲೋಸ್ ಅಂತ ಕೊಟ್ಟಿದ್ದೇನೆ. ಅದೇ ರೀತಿ ಉಳಿದ ಎಲ್ಲ ಬಟನ್ಸಿಗೆ ನಾನು ಈ ರೀತಿಯ ಕ್ಯಾಪ್ಷನ್ಸನ್ನು ಕೊಟ್ಟು ಈ ರೀತಿ ನಾನು ನೇಮ್ಸನ್ನು ಅದು ಡಿಫೈನ್ ಮಾಡಿದ್ದೇನೆ ಪ್ರಾಪರ್ಟಿ ವಿಂಡೋದಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಇಷ್ಟು ನಾವು ಪ್ರಿಪೇರ್ ಮಾಡಿದ ಮೇಲೆ ನಾವು ಪ್ರತಿಯೊಂದು ಕಮಾಂಡ್ ಬಟನ್ಸಿಗೆ ಕೋಡಿಂಗ್ ಬರೀಬೇಕು. ಕಮಾಂಡ್ ಬಟನ್ಸಿಗೆ ನಾವು ಕೋಡಿಂಗ್ಸನ್ನು ಬರೀಲಿಕ್ಕೆ, ಟೆಕ್ಸ್ಟ್ ಬಾಕ್ಸಸ್ಸಿಗೆ ಎಲ್ಲ ಬರೀಲಿಕ್ಕಲ್ಲ, ಕಮಾಂಡ್ ಬಟನಿಗೆ. ಇವಾಗ ನನಗೆ ನ್ಯೂ ನಂಬರ್ ಅಂತ ಕೊಟ್ಟ ಕೂಡಲೇ ಏನಾಗಬೇಕಂತ ಹೇಳಿದೆ ನಾನು, ಇದು ಎಲ್ಲ ಎಂಟಿ ಆಗಿ ನನಗೆ ಹೊಸ ನಂಬರ್ಸನ್ನು ಟೈಪ್ ಮಾಡಲಿಕ್ಕೆ ಕೊಟ್ಟು ಪುನಃ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಲೌ ಮಾಡಬೇಕು. ಸೊ ನಾನು ನ್ಯೂ ನಂಬರ್ ಪ್ರೆಸ್ ಮಾಡಿದಾಗ ಇದು ಎಂಟಿ ಆಗಬೇಕು, 3 ಬಾಕ್ಸಸ್ ಅಷ್ಟು ಮಾಡಬೇಕು. ADD ಅಂತ ಕೊಟ್ಟಾಗ ಏನಾಗಬೇಕು, ನನಗೆ ಇದರಲ್ಲಿ ಕೊಟ್ಟ ನಂಬರ್ ಆ್ಯಡ್ ಮಾಡಿ ಟೋಟಲ್ ಮಾಡಿ ಇಲ್ಲಿ ನನಗೆ ಡಿಸ್ಪ್ಲೇ ಮಾಡಬೇಕು, ದಟ್ ಇಸ್ ಆ್ಯಡ್. ಅದೇ ರೀತಿ ಮೈನಸ್. ಕ್ಲೋಸ್ ಅಂತ ಕ್ಲಿಕ್ ಮಾಡಿದಾಗ ಏನಾಗಬೇಕು, ನನಗೆ ಫಾರ್ಮನ್ನು ಎಂಡ್ ಮಾಡಬೇಕು.
ಸೊ ಅದಕ್ಕೆ ಬೇಕಾದ ಕೋಡಿಂಗ್ಸ್ ನಾನಿಲ್ಲಿ ಬರೆದಿದ್ದೇನೆ ನೋಡಿ. ನ್ಯೂ ನಂಬರಿಗೆ ನಾನು ಹೇಳಿದೆ 3 ಟೆಕ್ಸ್ಟ್ ಬಾಕ್ಸ್ ಸಹ ಎಂಟಿ ಆಗಬೇಕು. ಸೊ 3 ಟೆಕ್ಸ್ಟ್ ಬಾಕ್ಸ್ ಸಹ ಎಂಟಿ ಆಗಬೇಕಿದ್ರೆ ನಾನು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ನ್ಯೂ ನಂಬರ್ ಬಟನ್ನ ಮೇಲೆ ಡಬಲ್ ಕ್ಲಿಕ್ ಮಾಡೋದು. ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕೋಡಿಂಗ್ ಸ್ಕ್ರೀನಿಗೆ ಹೋಗ್ತದೆ, ಎಡಿಟರ್ ಸ್ಕ್ರೀನಿಗೆ ಹೋಗ್ತದೆ. ಅಲ್ಲಿ ನಾವು ಇದು 2 ಲೈನ್ಸ್, ಫಸ್ಟ್ ಲೈನ್ ಮತ್ತು ಲಾಸ್ಟ್ ಲೈನ್ ಆಲ್ರೆಡಿ ಅಲ್ಲಿ ಬರ್ತದೆ. ನೀವು ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಬರೀಲಿಕ್ಕೆ ಇರುವಂಥದ್ದು ಪರ್ಪಸ್ ಮಾತ್ರ. ಅದರಲ್ಲಿ ಏನಾಗಬೇಕು ಆ ಬಟನ್ ಕ್ಲಿಕ್ ಮಾಡಿದಾಗ ಅದು ನಾವು ಬರೆಯೋದು. ಸೊ ಇಲ್ಲಿ ನಾನು ಏನು ಬರೆದಿದ್ದೇನೆ, txt_no1.text ಮೀನ್ಸ್ ಇದರಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ txt_no1 ಅದರಲ್ಲಿ ಇರುವ ಟೆಕ್ಸ್ಟ್ ಎಂಟಿ ಆಗಬೇಕು. ಕೊಟೇಶನನ್ನು ಕೊಟ್ಟರೆ ಎಂಟಿ ಆಗ್ತದೆ. ಅದೇ ರೀತಿ txt2 ನಂಬರ್ 2 ರಿಸಲ್ಟ್ 3 ಬಾಕ್ಸ್ ಸಹ ಎಂಟಿ ಆಗಬೇಕು. ಇದು ನೀವು ನ್ಯೂ ನಂಬರ್ ಪ್ರೆಸ್ ಮಾಡಿದಾಗ ಪ್ರೊಸೆಸ್ ಆಗಲಿಕ್ಕೆ ಏನು, ನೀವು ಇದು ಬಟನ್ ಎಕ್ಸಿಕ್ಯೂಟ್ ಮಾಡಿದಾಗ ಈ ಬಟನ್ನ ಮೇಲೆ ಕ್ಲಿಕ್ ಮಾಡಿದಾಗ 3 ಟೆಕ್ಸ್ಟ್ ಬಾಕ್ಸಸ್ ಎಂಟಿ ಆಗಲಿಕ್ಕೆ. ಕ್ಲೋಸ್ ಬಟನ್ನ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಬೇಕು, ನಮಗೆ ಎಂಡ್ ಆಗಬೇಕು. ಎಕ್ಸಿಕ್ಯೂಷನ್ ಸ್ಕ್ರೀನ್ ಕ್ಲೋಸ್ ಆಗಬೇಕು ಮತ್ತು ಎಕ್ಸಿಕ್ಯೂಷನ್ ಎಂಡ್ ಆಗಬೇಕು. ಸೊ ಎಂಡ್ ಆಗಬೇಕಿದ್ರೆ ಇದರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಿ ಏನು ಕೋಡ್ ಬರೀಬೇಕು, ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಾವು ಎಂಡ್ ಅಂತ ಬರಿಬೇಕು. ಎಂಡ್ ಅಂತ ಬರೆದ ಕೂಡಲೇ ಅದು ಕ್ಲೋಸ್ ಆಗ್ತದೆ. ಉಳಿದ ಬಟನ್ಸ್ ಇದೆ, ಆ್ಯಡ್, ಸಬ್ಟ್ರಾಕ್ಟ್, ಮಲ್ಟಿಪ್ಲೈ, ಅದಕ್ಕೆಲ್ಲ ಹೇಗೆ ಕೋಡ್ ಬರೀಬೇಕು ನೋಡಿ. ಆ್ಯಡ್ ಬಟನ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈ ಒಂದು ಲೈನ್ ಕೋಡನ್ನು ಬರೆಯುವುದು. ಏನಾಗಬೇಕು, ಆ್ಯಡ್ ಮಾಡಿದಾಗ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಮತ್ತು ಸೆಕೆಂಡ್ ಟೆಕ್ಸ್ಟ್ ಬಾಕ್ಸಲ್ಲಿ ಕೊಟ್ಟಂಥ ನಂಬರ್ ಆ್ಯಡ್ ಆಗಿ ರಿಸಲ್ಟ್ ಟೆಕ್ಸ್ಟ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗಬೇಕು. ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸಲ್ಲಿ ಕೊಟ್ಟಂಥ ನಂಬರ್ಸ್ ಆ್ಯಡ್ ಆಗಿ ಈ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ಅದೇ ರೀತಿ ಉಳಿದ ಎಲ್ಲ ಬಾಕ್ಸಸ್ಸಿಗೆ ಈ ರೀತಿ ಕೋಡಿಂಗನ್ನು ಬರೀಬೇಕು ನೀವು. ಸೊ ಇವಾಗ ನಾವು ಫಾರ್ಮಲ್ಲಿ ಹೇಗೆ ಯೂಸ್ ಮಾಡೋದು, ನಾನು ನಿಮಗೆ ಒಂದು ಫಾರ್ಮ್ ಯೂಸ್ ಮಾಡಿ ಈಗ ತೋರಿಸ್ತೇನೆ. ಇಲ್ಲಿ ನಾನು ಆಲ್ರೆಡಿ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದೇನೆ ನೋಡಿ. ಫಾರ್ಮ್, ದಿಸ್ ಇಸ್ ಫಾರ್ಮ್. ಹೇಗೆ ಕ್ರಿಯೇಟ್ ಮಾಡೋದು ನಾನು ಹೇಳ್ತೇನೆ ನಿಮಗೆ. ನಾನು ಹೇಗೆ ಕ್ರಿಯೇಟ್ ಮಾಡೋದು ಈ ರೀತಿ ಫಾರ್ಮ್ ಅಂತ ಹೇಳಿದರೆ, ಯು ಹ್ಯಾವ್ ಟು ಗೋ ಟು ಇನ್ಸರ್ಟ್ ಯೂಸರ್ ಫಾರ್ಮ್. ಆವಾಗ ನಿಮಗೆ ಒಂದು ಬ್ಲ್ಯಾಂಕ್ ಫಾರ್ಮ್ ಡಿಸ್ಪ್ಲೇ ಆಗ್ತದೆ. ಸೊ ಅದರಲ್ಲಿ ನೀವು ನಿಮಗೆ ಬೇಕಾದ ಕಂಟ್ರೋಲ್ಸನ್ನು ಪ್ಲೇಸ್ ಮಾಡೋದು ಹೇಗೆ. ಇಲ್ಲಿ ನಿಮಗೆ ಟೂಲ್ ಬಾಕ್ಸ್ ಇದೆ ನೋಡಿ, ಕಾಣಿಸ್ತದ, ಇದು ಟೂಲ್ ಬಾಕ್ಸ್. ಇದರಲ್ಲಿ ಎಲ್ಲ ಕಂಟ್ರೋಲ್ಸ್ ಇದೆ ನೋಡಿ. ಸೆಲೆಕ್ಟ್ ಆಬ್ಜೆಕ್ಟ್, ಲೇಬಲ್ ಬಟನ್, ಟೆಕ್ಸ್ಟ್ ಬಾಕ್ಸ್, ಕಾಂಬೋ ಬಾಕ್ಸ್, ಲಿಸ್ಟ್ ಬಾಕ್ಸ್, ಚೆಕ್ ಬಾಕ್ಸ್, ಆಪ್ಷನ್ ಬಟನ್, ಅದೇ ರೀತಿ ಬಟನ್, ಕಮಾಂಡ್ ಬಟನ್, ಇದು ಎಲ್ಲ ಕಂಟ್ರೋಲ್ಸ್ ಇಲ್ಲಿ ಇದೆ. ನಿಮಗೆ ಯಾವ ಕಂಟ್ರೋಲ್ ಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಡ್ರ್ಯಾಗ್ ಮಾಡೋದು ಈ ರೀತಿ. ಅದೇ ರೀತಿ ಇನ್ನೊಂದು ಲೇಬಲ್ ಬೇಕಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡೋದು, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋದು. ಮತ್ತೊಂದು ಲೇಬಲ್ ಬೇಕಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋದು. ಟೆಕ್ಸ್ಟ್ ಬಾಕ್ಸ್ ಬೇಕಿದ್ದರೆ ಟೆಕ್ಸ್ಟ್ ಬಾಕ್ಸಿನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಂದು ಡ್ರ್ಯಾಗ್ ಮಾಡೋದು. ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಡಬಲ್ ಕ್ಲಿಕ್ ಮಾಡಿದರೆ ನೀವು ಎಷ್ಟು ಟೆಕ್ಸ್ಟ್ ಬಾಕ್ಸಸನ್ನು ಡ್ರ್ಯಾಗ್ ಮಾಡೋದು ಅಟ್ ಎ ಟೈಮ್ ನೋಡಿ. ಡಬಲ್ ಕ್ಲಿಕ್ ಮಾಡಿದರೆ ಆ ಆಬ್ಜೆಕ್ಟ್ನ ಮೇಲೆ ಮತ್ತು ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕಮಾಂಡ್ ಬಟನ್ಸ್ ಬೇಕಿದ್ದರೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಕಮಾಂಡ್ ಬಟನ್ ಕಂಟ್ರೋಲ್ನ ಮೇಲೆ, ಮತ್ತು ನಿಮಗೆ ಎಷ್ಟು ಕಮಾಂಡ್ ಬಟನ್ಸ್ ಬೇಕು ಅಷ್ಟು ಕಮಾಂಡ್ ಬಟನ್ಸನ್ನು ನೋಡಿ ಈ ರೀತಿ ಡ್ರಾ ಮಾಡ್ತಾ ಹೋಗೋದು. ಹೀಗೆ ನೋಡಿ ಡ್ರಾ ಮಾಡಿ ಆದ ಮೇಲೆ ಆಯಿತು. ಇಲ್ಲೀಗ ನನಗೆ ಬೇಕಾದಂಥ ಎಲ್ಲ ಕಂಟ್ರೋಲ್ಸನ್ನು ನಾನು ಡ್ರ್ಯಾಗ್ ಮಾಡಿದೆ. ಈಗ ನನ್ನ ವರ್ಕ್ ಏನು, ಪ್ರಾಪರ್ಟೀಸನ್ನು ಚೇಂಜ್ ಮಾಡೋದು. ಪ್ರಾಪರ್ಟೀಸ್ ಇದರದ್ದು ಪ್ರಾಪರ್ಟಿ ಏನು ಚೇಂಜ್ ಮಾಡಬೇಕು, ಇದಕ್ಕೆ ನಾವು ನೇಮ್ ಕೊಡಬೇಕು ಹೇಳಿಲ್ಲ, ಡಿಫಾಲ್ಟ್ ನೇಮೇ ಇದ್ದರೆ ಸಾಕಾಗ್ತದೆ. ನಾನು ಇದನ್ನು ಚೇಂಜ್ ಮಾಡಬೇಕು, ಕ್ಯಾಪ್ಷನನ್ನು. ಎಂಟರ್ ಎ ನಂಬರ್ ನೋಡಿ, ನಾನು ಕೊಟ್ಟು ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಅದು ಇಲ್ಲಿ ಬರ್ತದೆ ನೋಡಿ ಕ್ಯಾಪ್ಷನ್. ಅದೇ ರೀತಿ ಸೆಕೆಂಡ್ ಲೇಬಲಲ್ಲಿ ಕ್ಯಾಪ್ಷನನ್ನು ನಾನು ಎಂಟರ್ ಅನದರ್ ನಂಬರ್ ಟೈಪ್ ಮಾಡೋದು. ಇಲ್ಲಿ ನಾನು ಕ್ಲಿಕ್ ಮಾಡಿ ಏನು ಮಾಡೋದು, ಕ್ಯಾಪ್ಷನಲ್ಲಿ ರಿಸಲ್ಟ್ ಅಂತ ಟೈಪ್ ಮಾಡೋದು. ನಿಮಗೆ ಏನು ಟೆಕ್ಸ್ಟ್ ಬೇಕು ಅದನ್ನು ನೀವು ಟೈಪ್ ಮಾಡೋದು. ಅದೇ ಟೈಪ್ ಮಾಡಬೇಕು ಹೇಳಿ ಇಲ್ಲ. ಇದು 3 ಆಯಿತು. ಇವಾಗ ಟೆಕ್ಸ್ಟ್ ಬಾಕ್ಸಿಗೆ ಬನ್ನಿ. ಇಲ್ಲಿ ನಾವು ಏನು ಮಾಡಬೇಕು, ಇದಕ್ಕೆ ಕ್ಯಾಪ್ಷನ್ ಹೇಳಿ ಇರುವುದಿಲ್ಲ, ಕ್ಯಾಪ್ಷನ್ ಇಲ್ಲ.
ಸೊ ನಾವು ನೇಮ್ ಚೇಂಜ್ ಮಾಡಬೇಕದಕ್ಕೆ. ಏನು ನೇಮ್ ಕೊಡಬೇಕು? TXTNO1 ಅಂತ ಕೊಟ್ಟಿದ್ದೇನೆ ನಾನು, ಆ ರೀತಿ ನಾನು ಟೈಪ್ ಮಾಡೋದು. ಅದೇ ರೀತಿ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ TXTNO2, ನಾನು ಏನು ನನಗೆ ನೇಮ್ ಬೇಕು ಆ ನೇಮನ್ನು ಟೈಪ್ ಮಾಡೋದು. ಥರ್ಡ್ ಟೆಕ್ಸ್ಟ್ ಬಾಕ್ಸ್ TXTRES ಅಂತ ಕೊಟ್ಟಿದ್ದೇನೆ, ಆ ರೀತಿ. ಸೊ ನೆಕ್ಸ್ಟ್ ಕಮಾಂಡ್ ಬಟನ್, ಇದು ನ್ಯೂಗೆ ಅಂತ ಕೊಟ್ಟಿದ್ದೇನೆ. ಸೊ ಅದರಿಂದ ಇಲ್ಲಿ ನಾನು ಫಸ್ಟಿಗೆ ನೇಮನ್ನು ಚೇಂಜ್ ಮಾಡೋದು, CMD ನ್ಯೂ. ಅದರದ್ದು ಕ್ಯಾಪ್ಷನ್ ಅದರ ಮೇಲೆ ಏನು ನಿಮಗೆ ಡಿಸ್ಪ್ಲೇ ಮಾಡಬೇಕು? ನ್ಯೂ ನಂಬರ್ ಅಂತ ಡಿಸ್ಪ್ಲೇ ಮಾಡಬೇಕು. ಸೊ ನಾನು ನ್ಯೂ ನಂಬರ್ ಹೀಗೆ ನಾನು ಡಿಸ್ಪ್ಲೇ ಮಾಡೋದು. ನೋಡಿ, ನ್ಯೂ ನಂಬರ್ ಅಂತ ಬಂತು. ಈ ರೀತಿ ಎಲ್ಲ ಬಟನ್ಸ್, ಎಲ್ಲ ಟೆಕ್ಸ್ಟ್ ಬಾಕ್ಸಿದ್ದು ಪ್ರಾಪರ್ಟೀಸನ್ನು ಚೇಂಜ್ ಮಾಡೋದು. ಕಲರೆಲ್ಲ ನಿಮಗೆ ಚೇಂಜ್ ಮಾಡಬೇಕಿದ್ರೆ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ ಯಾವ ರೀತಿ ಕಲರ್ ಚೇಂಜ್ ಮಾಡೋದು. ನಿಮಗೆ ಸೇಮ್ ಕಲರ್ ಬರಬೇಕು ಆದರೆ ಮಲ್ಟಿಪಲ್ ಕಂಟ್ರೋಲ್ಸನ್ನು ಸೆಲೆಕ್ಟ್ ಮಾಡಿ ಒಂದೇ ಸಲ ಕಲರ್ಸ್ ಮತ್ತು ಪ್ರಾಪರ್ಟೀಸನ್ನು ಚೇಂಜ್ ಮಾಡ್ಬೋದು. ನೋಡಿ, ಟೆಕ್ಸ್ಟ್ ಚೇಂಜ್ ಮಾಡಬೇಕಿದ್ರೆ ಇಲ್ಲಿ ಫಾಂಟ್ ಅಂತ ಉಂಟು, ಅದರ ಮೇಲೆ ಅದರ ಎಲಿಪ್ಸ್ನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಬರ್ತದೆ ಎಷ್ಟು ಸೈಜಲ್ಲಿ ಟೆಕ್ಸ್ಟ್ ನಿಮಗೆ ಬರಬೇಕಷ್ಟು. ನೋಡಿ, ಚೇಂಜ್ ಆಯಿತು. ಕಲರ್ ಕೊಡಬೇಕಿದ್ರೆ ಫಾರ್ ಕಲರ್, ಟೆಕ್ಸ್ಟ್ ಕಲರ್ ಇದು ಫಾರ್ ಕಲರ್ ಅಂತ ಹೇಳಿದ್ರೆ ಯಾವ ಕಲರಲ್ಲಿ ಟೆಕ್ಸ್ಟ್ ಬರಬೇಕು. ಬ್ಯಾಕ್ಗ್ರೌಂಡ್ ಕಲರ್ ಅಂತ, ಬ್ಯಾಕ್ಗ್ರೌಂಡ್ ಕಲರ್ ಬ್ಯಾಕ್ ಕಲರ್ ಅಂತೇಳಿ ಇರ್ತದೆ. ಸೊ ಅದನ್ನು ನೀವು ಚೇಂಜ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಬೇಕಾದಂಥ ಪ್ರಾಪರ್ಟೀಸ್ ಈ ರೀತಿ ನೀವು ಚೇಂಜ್ ಮಾಡೋದು. ನಾನೀಗ ಇಲ್ಲಿ ನಿಮಗೆ ಚೇಂಜ್ ಮಾಡಿ ಇಟ್ಟಿದ್ದೇನೆ, ರೆಡಿ ಮಾಡಿ ಇಟ್ಟಿದ್ದೇನೆ ಟೈಮ್ ಇದ್ದು ಸೆನ್ಸಲ್ಲಿ. ಸೊ ಅದರಿಂದ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಕೋಡ್ಸ್ ಸಹ ನಾನು ಬರೆದಿಟ್ಟಿದ್ದೇನೆ, ಜಸ್ಟ್ ತೋರಿಸ್ತೇನೆ ನಿಮಗೆ. ನನಗೀಗ ನ್ಯೂ ನಂಬರಿಗೆ ಏನು ನಾನು ಕೋಡ್ ಆಗ ತೋರಿಸಿದೆ ಪವರ್ ಪಾಯಿಂಟಲ್ಲಿ. ಏನು ಮಾಡಬೇಕು? ನ್ಯೂಗೆ ಈ ಕೋಡನ್ನು ಬರೀಬೇಕು. ಸೊ ನಾನು ಇಲ್ಲಿ ಫಾರ್ಮಲ್ಲಿ ನ್ಯೂನ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಆಗದ್ದು ಫಾರ್ಮಲ್ಲಿ ಆದರೆ ನ್ಯೂ ನಂಬರ್ನ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿಗೆ ಬರ್ತದೆ ಎಡಿಟರ್ ಸ್ಕ್ರೀನಿಗೆ. ನಾನು ಹೇಳಿದೆ ಫಸ್ಟ್ ಲೈನ್ ಮತ್ತು ಲಾಸ್ಟ್ ಲೈನ್ ಅದು ಡಿಸ್ಪ್ಲೇ ಆಗ್ತದೆ. ಜಸ್ಟ್ ನಿಮಗೆ ಏನು ಕೋಡ್ ಬೇಕು ಅದನ್ನು ನೀವು ಟೈಪ್ ಮಾಡೋದು. ಹೇಗೆ ಟೈಪ್ ಮಾಡೋದು ನೋಡಿ, ನಾನು ಟೈಪ್ ಮಾಡ್ತೇನೆ. ಫಸ್ಟ್ ಏನಾಗಬೇಕಿದು ಎಂಟಿ ಆಗಬೇಕು. ಸೊ ಟೆಕ್ಸ್ಟ್ ಬಾಕ್ಸ್ ಫಸ್ಟ್ TXTNO1 ಡಾಟ್ ಟೆಕ್ಸ್ಟ್, TXTNO1 ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಡಬಲ್ ಕೊಟೇಶನ್. ಈ ರೀತಿ ನಾನು ಟೈಪ್ ಮಾಡೋದು ಎಲ್ಲವನ್ನು ಸಹ. ಸೊ ನಾನು ಇಲ್ಲೀಗ ಟೈಪ್ ಮಾಡಿ ಇಟ್ಟಿದ್ದೇನೆ, ಅದನ್ನು ನಾನು ತೋರಿಸ್ತೇನೆ ನಿಮಗೆ. ಡಬಲ್ ಕ್ಲಿಕ್ ಇದರ ಮೇಲೆ ಮಾಡಿದಾಗ ನನಗೆ ಈ ಸ್ಕ್ರೀನಿಗೆ ಬರ್ತದೆ. ನಾನಿಲ್ಲಿ ನೋಡಿ ಟೈಪ್ ಮಾಡಿ ಇಟ್ಟಿದ್ದೇನೆ. 3 ಟೆಕ್ಸ್ಟ್ ಬಾಕ್ಸಸ್ ಸಹ ಎಂಟಿ ಆಗಬೇಕು. ಸೊ ಅದೇ ರೀತಿ ನಾನು ಇನ್ನೊಂದು ಅಲ್ಲಿ ಲೈನ್ ಕೊಟ್ಟಿದ್ದೇನೆ, TXTNO1 ಡಾಟ್ ಸೆಟ್ ಫೋಕಸ್ ಅಂತೇಳಿ. ಅದು ಅಂತ ಹೇಳಿದರೆ ನನಗೆ 3 ಟೆಕ್ಸ್ಟ್ ಬಾಕ್ಸ್ ಎಂಟಿ ಆಗಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ಗೆ ಕರ್ಸರ್ ಹೋಗಿ ಪ್ಲೇಸ್ ಆಗಬೇಕು. ಸೊ ಅದರಿಂದ ನಾನು ಸೆಟ್ ಫೋಕಸನ್ನು ಯೂಸ್ ಮಾಡೋದು. ಅದೇ ರೀತಿ ನಾನು ಫಾರ್ಮಿಗೆ ಹೋಗಿ ಆ್ಯಡಿನ ಮೇಲೆ ಕ್ಲಿಕ್ ಮಾಡಿದರೆ, ಡಬಲ್ ಕ್ಲಿಕ್ ಮಾಡಿದಾಗ ಅದಕ್ಕೆ ಬೇಕಾದ ಕೋಡ್ ಇಲ್ಲಿ ಇದೆ ನೋಡಿ, TXTRES ಈಕ್ವಲ್ ಟು ಇದು TXTRES ಡಾಟ್ ಟೆಕ್ಸ್ಟ್ ಹೇಳಿ ಸಹ ನೀವು ಕೊಡ್ಬೋದು. ಡಾಟ್ ಟೆಕ್ಸ್ಟ್ ನೋಡಿ ಹೀಗೆ ಕೊಡೋದು, ಡಾಟ್ ಟೆಕ್ಸ್ಟ್ ಈಕ್ವಲ್ ಟು. ಇಲ್ಲಿ ಕೂಡ ಅಷ್ಟೇ ವ್ಯಾಲ್ಯೂ ಆಫ್, ಅದು ಯಾಕೆ ಅಂತ ಹೇಳಿದರೆ VAL ಫಂಕ್ಷನ್ ಯಾಕೆ ಯೂಸ್ ಮಾಡೋದು, ಮೊನ್ನೆ ನಾನು ಹೇಳಿದ್ದೇನೆ. ನಂಬರ್ 1 ಟೆಕ್ಸ್ಟ್ ಬಾಕ್ಸಲ್ಲಿ ಟೆಕ್ಸ್ಟಲ್ಲಿ ಇರ್ತದೆ ನಂಬರ್, ಅದನ್ನು ವ್ಯಾಲ್ಯೂವಿಗೆ ಕನ್ವರ್ಟ್ ಮಾಡಬೇಕು. ವ್ಯಾಲ್ಯೂವಿಗೆ ಕನ್ವರ್ಟ್ ಮಾಡಿ ಎರಡೂ ಬಾಕ್ಸಸ್ಸಲ್ಲಿ ಇದ್ದದ್ದು ವ್ಯಾಲ್ಯೂವಿಗೆ ಕನ್ವರ್ಟ್ ಮಾಡಿ ಆ್ಯಡ್ ಮಾಡಿ ರಿಸಲ್ಟ್ ಟೆಕ್ಸ್ಟ್ ಬಾಕ್ಸಲ್ಲಿ ಸ್ಟೋರ್ ಆಗಬೇಕು. ಅದೇ ರೀತಿ ನಾನು ನೆಕ್ಸ್ಟ್ ಮೈನಸಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ನೋಡಿ ಮೈನಸ್ ಇದ್ದು ಇಲ್ಲಿ ಇದೆ, TXTRES ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಏನಾಗಬೇಕು, ಫಸ್ಟ್ ಟೆಕ್ಸ್ಟ್ ಬಾಕ್ಸನ್ನು ವ್ಯಾಲ್ಯೂವಿಗೆ ಕನ್ವರ್ಟ್ ಮಾಡಿ ಅದರಲ್ಲಿರುವ ಟೆಕ್ಸ್ಟ್, ಸೆಕೆಂಡ್ ಬಾಕ್ಸನ್ನು ಇರುವಂಥ ವ್ಯಾಲ್ಯೂವನ್ನು ಟೆಕ್ಸ್ಟನ್ನು ಮೀನ್ಸ್ ನಂಬರ್ ನಾವು ಟೈಪ್ ಮಾಡ್ತೇವೆ ಅದನ್ನು ನಾವು ವ್ಯಾಲ್ಯೂವಿಗೆ ಕನ್ವರ್ಟ್ ಮಾಡಿ ಫಸ್ಟರಿಂದ ಸೆಕೆಂಡನ್ನು ಮೈನಸ್ ಮಾಡಿ ಇದರಲ್ಲಿ ಸ್ಟೋರ್ ಆಗ್ತದೆ. ಈ ರೀತಿ ಎಲ್ಲ ಬಟನ್ಸಿಗೆ ಬೇಕಾದ ಕೋಡನ್ನು ನಾವು ಬರೆಯುವುದು, ಹೀಗೆ ಬರೀತಾ ಹೋಗೋದು. ಎಲ್ಲ ಬಟನ್ಸ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಎಡಿಟರ್ ಸ್ಕ್ರೀನಿಗೆ ಬರ್ತದೆ ಮತ್ತು ಅದಕ್ಕೆ ಬೇಕಾದ ಫಂಕ್ಷನ್ ಹೆಡ್ಡರ್ ಮತ್ತು ಎಂಡಿಂಗ್ ಬರ್ತದೆ.
ಫಂಕ್ಷನ್ ಹೆಡ್ಡರ್ ಇದು ಪ್ರೈವೇಟ್ ಸಬ್ ರುಟೀನ್ಸ್ ನಾವು ಬರೆಯುವಂಥದ್ದು ಪ್ರೈವೇಟ್ ಸಬ್. ಆ ಬಾಕ್ಸಿದ್ದು ಆ ಬಟನಿದ್ದು ಹೆಸರು ಅಂಡರ್ಸ್ಕೋರ್ ಕ್ಲಿಕ್ ಮೀನ್ಸ್ ಕ್ಲಿಕ್ ಈಸ್ ಆ್ಯನ್ ಇವೆಂಟ್. ಆ ಬಟನ್ನ ಮೇಲೆ ಕ್ಲಿಕ್ ಮಾಡಿದಾಗ ಇದು ಎಕ್ಸಿಕ್ಯೂಟ್ ಆಗಲಿಕ್ಕೆ. ಸೊ ಈಗ ನೋಡಿ ನಾನು ರನ್ ಮಾಡಿ ತೋರಿಸ್ತೇನೆ ನಿಮಗೆ. ನಂದು ಇದು ಫಾರ್ಮ್. ನಾನು ಎಲ್ಲ ಬಟನ್ಸಿಗೆ ಕೋಡಿಂಗ್ಸನ್ನು ಬರೆದಿದ್ದೇನೆ ನೋಡಿ. ಆ್ಯಡಿಗೆ ಇಲ್ಲಿ ಉಂಟು, ಕರ್ಸರ್ ಬಂದು ಅಲ್ಲಿ ನಿಲ್ತದೆ ನೋಡಿ. ಅದೇ ರೀತಿ ಮಾಡ್ಯುಲಸ್ಸಿಗೆ ನೋಡಿ, ಮಾಡ್ಯುಲಸ್ ಇದು ಫಾರ್ಮೆ ಎಲ್ಲಿ ಉಂಟು ಕೋಡ್ ಅಲ್ಲಿ ಬಂದು ನಿಲ್ತದೆ. ಅದೇ ರೀತಿ ಪವರ್ ಇದ್ದು ಕೋಡ್ ಎಲ್ಲಿ ಉಂಟು ಅಲ್ಲಿ ಬಂದು ನಿಲ್ತದೆ. ಹೀಗೆ ನಿಮಗೆ ಡೈರೆಕ್ಟಾಗಿ ಫಾರ್ಮಿಗೆ ಹೋಗಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡೋದು, ಕೋಡಿಂಗಿಗೆ ಹೋಗಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡೋದು, ಹಾಗೆ ಸಹ ಮಾಡ್ಬೋದು ನೀವು ನೋಡಿ ಕೋಡಿಂಗ್. ಈಗ ನಾನು ರನ್ ಮಾಡಿದಾಗ ನೋಡಿ ನನಗೆ ಈ ರೀತಿ ಬರ್ತದೆ. ಸೊ ಇದು ನನ್ನ ಫಾರ್ಮ್. ಸೊ ಇಲ್ಲಿ ಫಸ್ಟಿಗೆ ನನಗೆ ಕರ್ಸರ್ ವೆಯ್ಟ್ ಆಗಿ ಇರ್ತದೆ. ಇಲ್ಲಿ ನಾನು ಎಂಟರ್ ಎ ನಂಬರ್, ಒಂದು ನಂಬರ್ ಇನ್ಪುಟ್ ಮಾಡೋದು, ಟೈಪ್ ಮಾಡೋದು. ಅದೇ ರೀತಿ ಇಲ್ಲಿಗೆ ಬರೋದು. ನಾವು ಕ್ಲಿಕ್ ಸಹ ಮಾಡ್ಬೋದು, ಟ್ಯಾಬ್ ಸಹ ಯೂಸ್ ಮಾಡ್ಬೋದು ನೋಡಿ. ಟ್ಯಾಬ್ ಯೂಸ್ ಮಾಡಿದರೂ ಕೀಬೋರ್ಡಿಂದ ಇಲ್ಲಿಗೆ ಬರ್ತದೆ, ಅಥವಾ ಇಲ್ಲಿ ಇದ್ದದ್ದು ಇಲ್ಲಿ ಕ್ಲಿಕ್ ಸಹ ಮಾಡ್ಬೋದು. ಸೊ ಸೆಕೆಂಡ್ ನಂಬರ್ 23. ನನಗೀಗ ಏನು ಮಾಡಬೇಕು? ಆ್ಯಡ್ ಮಾಡಬೇಕಾ, ಮೈನಸ್ ಮಾಡಬೇಕಾ, ಮಲ್ಟಿಪ್ಲೈ ಮಾಡಬೇಕಾ, ಯಾವುದು ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡೋದು. ಅದು ಆಪರೇಷನ್ ಮಾಡಿ ಇಲ್ಲಿ ನನಗೆ ಡಿಸ್ಪ್ಲೇ ಆಗ್ತದೆ ನೋಡಿ. ಆ್ಯಡ್ ಆಯಿತು 2 ನಂಬರ್ಸ್. ಡಿವೈಡ್ ನೋಡಿ, ಡಿವೈಡ್ ಆಯಿತು. ಮೈನಸ್ ಆಯಿತು. ಮಲ್ಟಿಪ್ಲೈ, ಪವರ್, ಮಾಡ್ಯುಲಸ್, ಏನು ನಿಮಗೆ ಕ್ಯಾಲ್ಕುಲೇಷನ್ ಬೇಕದು. ನಿಮಗೆ ಹೊಸ ನಂಬರ್ ಕೊಡಬೇಕಿದ್ರೆ ನ್ಯೂ ನಂಬರ್ನ ಮೇಲೆ ಕ್ಲಿಕ್ ಮಾಡೋದು. ಮತ್ತು ಸೆಕೆಂಡ್ ನಂಬರನ್ನು ಬೇರೆ ನಂಬರ್ ಬೇಕಿದ್ದರೆ ಅದನ್ನು ಟೈಪ್ ಮಾಡೋದು. ಏನು ನಂಬರ್ ಬೇಕು ಅದು ಸಹ ಅಷ್ಟೇ. ಡಿವೈಡ್ ನೋಡಿ, ಮೈನಸ್, ಆ್ಯಡ್, ಯಾವುದು ಕ್ಯಾಲ್ಕುಲೇಷನ್ ನಿಮಗೆ ಬೇಕು ಅದನ್ನು ಸಿಂಪಲ್ ಒಂದು ಕ್ಯಾಲ್ಕುಲೇಟರ್ ಥರ ಇದು ವರ್ಕ್ ಆಗ್ತದೆ. ಸೊ ಈ ರೀತಿ ನೀವು ಮಾಡೋದು. ಪುನಃ ಹೊಸ ನಂಬರ್ಸ್ ಕೊಡಬೇಕಿದ್ರೆ ನ್ಯೂ ನಂಬರ್ ಅಂತ ಕೊಡೋದು. ಕ್ಲಿಯರ್ ಆಗಿ 3 ಬಾಕ್ಸಸ್ ಸಹ ಕರ್ಸರ್ ಬಂದು ಇಲ್ಲಿ ನಿಲ್ತದೆ ನೋಡಿ. ನಾನು ಎಷ್ಟು ದೊಡ್ಡ ನಂಬರ್ಸ್ ಸಹ ಕೊಡ್ಬೋದು. ಆ್ಯಡ್ ನೋಡಿ, ಮಾಡ್ಯುಲಸ್, ಡಿವೈಡ್, ನೀವು ಯಾವ ರೀತಿಯಲ್ಲಿ ಸಹ ನಂಬರ್ಸನ್ನು ಕೊಡ್ಬೋದು ಹೀಗೆ. ಸೊ ಆ್ಯಡ್ ಈಗ ನನಗೆ ಆಯಿತು, ಎಂಡ್ ಆಯಿತು. ನನಗೆ ಟೆಸ್ಟಿಂಗ್ ಮಾಡಲಿಕ್ಕಿದೆ ಅದು ಎಲ್ಲ ಟೆಸ್ಟಿಂಗ್ ಮಾಡಿ ಆಯಿತಾದರೆ ನಾನು ಕ್ಲೋಸ್ ಮಾಡೋದು ನೋಡಿ. ಕ್ಲೋಸ್ ಆಯಿತು, ಎಂಡ್ ಆಯಿತು. ಸೊ ಈ ರೀತಿ ನಾವು ವಿಜುವಲ್ ಬೇಸಿಕಲ್ಲಿ VBA ವಿಜುವಲ್ ಬೇಸಿಕ್ ಎಕ್ಸೆಲ್ ಅಥವಾ ವಿಜುವಲ್ ಬೇಸಿಕಲ್ಲಿ ನಾವು ಏನು ಮಾಡ್ಬೋದು, ಫಾರ್ಮ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇದು ಸಿಂಪಲ್ ಫಾರ್ಮು. ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವ ರೀತಿಯಲ್ಲಿ ಮೇಜರ್ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಇಫ್ ಎಲ್ಸ್ ಎಲ್ಲ ಯೂಸ್ ಮಾಡಿ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಜಸ್ಟ್ ರಿವಿಷನ್. ಒಂದೇ ಸ್ಯಾಲರಿ ಬಿಲ್ ಅಥವಾ ನಾನು ಐಟಮ್ ಬಿಲ್ಲನ್ನು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿಗೆ ಇವತ್ತಿದು ಕ್ಲಾಸ್ ಮುಗೀತು. ಥ್ಯಾಂಕ್ ಯು ವೆರಿ ಮಚ್.